ಆಯುರಾರೋಗ್ಯೈಶ್ವರ್ಯ ಯಶ ಧೈರ್ಯ ಬಲ ವಿಜ್ಞಾನ ಸಮಸಹಾಯ ಶೌರ್ಯಾದಾರ್ಯ ಗುಣಗಾಂಭೀರ್ಯ ಮೊದಲಾದ ಆಯತಗಳುಂಟಾಗಲೊಂದಧ್ಯಾಯ ಪಠಿಸಿದ ಮಾತ್ರದಿಂ ಶ್ರವಣೀಯವಲ್ಲವೇ ಹರಿಕಥಾಮೃತ ಸಾರಸು ಜನರಿಗೆ. ಗ್ರೀವಾಸ್ಯವಾಹತನು ದೇವಾಂಡಜಾದಿದಶಭಾವಾಭಿರಾಮಚರಿತಂ ಭಾವಾತಿಭವ್ಯಶುಭದೀವಾದಿರಾಜಯತಿ ಭೂವಾಗ್ವಿಲಾಸನಿಲಯಂ ಶ್ರೀವಾಗಧೀಶಮುಖದೇವಾಭಿನಮ್ಯ ಹರಿ ಸೇವಾರ್ಚನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರ ಸುರಾವಾಸಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 18. ಆಯುರಾರೋಗ್ಯ ಐಶ್ವರ್ಯ ಯಶ ಧೈರ್ಯ ಬಲ ಸಮ ಸಹಾಯ ಶೌರ್ಯ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀಧವಿಠಲರು ಪ್ರಸಕ್ತ ಗ್ರಂಥರತ್ನದ ಪಠಣಾದಿಗಳಿಂದ ಸಾಧಕನಿಗೆ ಭಗವದ್ಭಕ್ತನಿಗೆ ಉಂಟಾಗುವ ಐಹಿಕ ಫಲಗಳನ್ನು ಹೇಳ್ತಾರೆ. ಈ ಗ್ರಂಥರತ್ನದ ಪಠಣಾದಿಗಳಿಂದ ಸಾಧಕರಿಗೆ ಉಂಟಾಗುವ ಐಹಿಕ ಫಲ ಪ್ರಾಪ್ತಿಯನ್ನು ತಿಳಿಸ್ತಾರೆ. ಜೀವರಿಗೆ ಸಾಧನೆಯಾಗಬೇಕಾದರೆ ಅತ್ಯವಶ್ಯಕವಾದ ಸಾಧನ ಸಾಮಗ್ರಿಗಳು 3 ಪ್ರಕಾರ: ಆಯಸ್ಸು, ಆರೋಗ್ಯ ಮತ್ತು ಐಶ್ವರ್ಯ. ಆ ಅಭಿಪ್ರಾಯವನ್ನೇ ಶ್ರೀಮದ್ ಜಗನ್ನಾಥದಾಸವರ್ಯರಿಗೆ 40 ವರ್ಷ ಆಯುರ್ದಾನ ಮಾಡುವ ಪ್ರಸಂಗ ವಿಶೇಷದಲ್ಲಿ ಅವರ ಸ್ವರೂಪೋದ್ಧಾರಕರಾದ ಶ್ರೀ ಗೋಪಾಲದಾಸವರ್ಯರು ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ ಎಂಬ ಕೀರ್ತನದಲ್ಲಿ ಆಯಸ್ಸು, ಆರೋಗ್ಯ, ಐಶ್ವರ್ಯವೆಂಬ ಪಿತೃ 3 ವಿಧ ವಸ್ತುಗಳು ನಾರಾಯಣನ ಭಜಕರಿಗೆ ಪೂರಣವಾಗಿಪ್ಪವೋ ಎಂದು ಆಶೀರ್ವದಿಸಿದ್ದಾರೆ. ಮಾನವನ ಸತ್ಸಾಧನೆಗೆ ಉತ್ತಮವಾದ ಆಯಸ್ಸು ಅತಿ ಮುಖ್ಯ. ಈ ಗ್ರಂಥದ ಪಠಣದಿಂದ ದೀರ್ಘವಾದ ಆಯಸ್ಸು ಲಭ್ಯವಾಗುವುದು. ಆಯಸ್ಸಿದ್ದರೆ ಸಾಲದು, ಉತ್ತಮವಾದ ಆರೋಗ್ಯ ಭಾಗ್ಯವೂ ಅಷ್ಟೇ ಪ್ರಮುಖವಾದುದು. ಅಂತಹ ಉತ್ತಮ ಆರೋಗ್ಯ ಭಾಗ್ಯವು ಈ ಮಹಾಗ್ರಂಥದಿಂದ ಪ್ರಾಪ್ತವಾಗುವುದು. ಆಯಸ್ಸು, ಆರೋಗ್ಯ ಭಾಗ್ಯ ಜೊತೆಗೆ ಐಹಿಕ ಸಂಪತ್ತು ಕೂಡ ಮುಖ್ಯವಾದುದು. ಸಾಧನ ವಹಿಸಿ ಧನ ಸಹಾಯ ಪ್ರಮುಖ ಪಾತ್ರ ವಹಿಸುವುದು. ಐಹಿಕ ಸಂಪನ್ಮೂಲ ರೂಪವಾದ ಐಶ್ವರ್ಯವೂ ಸಹ ಪ್ರಾಪ್ತವಾಗುವುದು. ಜಗತ್ತಿನಲ್ಲಿ ಕೀರ್ತಿವಂತನಾಗುವನು. ಯಶಸ್ಸನ್ನೂ ಸಹ ಈ ಗ್ರಂಥ ಪಠಣವು ನೀಡುವುದು. ನಾನಾ ಜೀವನದಲ್ಲಿ ಪ್ರಕಾರವಾಗಿ ಕಷ್ಟ ನಷ್ಟಗಳು ಉಂಟಾಗ್ತಾ ಇರ್ತವೆ. ಅವುಗಳನ್ನು ಎದುರಿಸುವ ಮನೋಸ್ಥೈರ್ಯ ಮತ್ತು ಧೈರ್ಯಗಳು ಇದರಿಂದ ಪ್ರಾಪ್ತಿಯಾಗ್ತವೆ. ದೈಹಿಕ ಮಾನಸಿಕ ಬಲವು ಸಾಧಕನಿಗೆ ಅತ್ಯಗತ್ಯ. ಈ ಗ್ರಂಥದ ಪಠಣದ್ವಾರ ಬಲಪ್ರಾಪ್ತಿಯುಂಟಾಗ್ತದೆ. ನಮ್ಮ ಸಮಾನಿಕರಲ್ಲಿ ಸ್ಥಾನ ಮಾನ ಉಚಿತವ ಯೋಗ್ಯವಾದಂತಹ ಸಾಮರ್ಥ್ಯಗಳು ಉಂಟಾಗ್ತವೆ. ಪರಾಕ್ರಮಕ್ಕೆ ಶೌರ್ಯ ಅಂತ ಕರೀತಾರೆ. ಜೀವನದಲ್ಲಿ ನಿಂದಕರನ್ನು ಎದುರಿಸುವ ಶೌರ್ಯ ಬೇಕು. ಕಷ್ಟ, ಸುಖ, ಲಾಭ, ಅಲಾಭ ಇವುಗಳನ್ನು ಸರಿಸಮವಾಗಿ ಕಾಣುವ ಮನಸ್ಸಿನ ಹಾಗೂ ಬೌದ್ಧಿಕ ಶೌರ್ಯವು ಉಂಟಾಗಲಿಕ್ಕೆ ಈ ಗ್ರಂಥದ ಅಧ್ಯಯನ ಕಾರಣ ಆಗ್ತದೆ. ದ್ವಂದ್ವಾತೀತ ಮನೋಭಾವವನ್ನು ಕರುಣಿಸ್ತದೆ. ಮನಸ್ಸಿನ ಉದಾರ ಭಾವ ಅಂದರೆ ಮನೋವೈಶಾಲ್ಯವೆಂಬ ಔದಾರ್ಯ ಗುಣ ಇದರಿಂದ ಉತ್ಪನ್ನವಾಗ್ತದೆ. ಗಾಂಭೀರ್ಯ ಗುಣ ಮಹತ್ತರವಾದುದು. ನೀರಿನಿಂದ ತುಂಬಿದ ಸಾಗರ ಬಹು ಗಂಭೀರವಾಗಿರ್ತದೆ. ಅದರಂತೆ ವಿದ್ಯಾ ವಿನಯ ಗುಣಗಳು ವೈಶಾಲ್ಯ ಮತ್ತು ಆಳಗಳಿಂದ ಯುಕ್ತವಾದ ಗಾಂಭೀರ್ಯ ಗುಣವನ್ನು ಹೊಂದುತ್ತಾನೆ. ಈ ಗ್ರಂಥರತ್ನದ ವೈಶಿಷ್ಟ್ಯ ಏನಂದರೆ, ಗ್ರಂಥಸ್ಥವಾದ ಯಾವುದಾದರೊಂದು ಸಂಧಿಯನ್ನು, ಪ್ರಕರಣವನ್ನು, ಅಧ್ಯಾಯವನ್ನು ಆಯ್ದುಕೊಂಡು ಅಮೂಲಾಗ್ರವಾಗಿ ಅಧ್ಯಯನದಿಂದ ಪೂರ್ವೋಕ್ತ ಗುಣಗಳೆಲ್ಲವೂ ಕರಗತವಾಗಿ ಆ ಸುಜನನು ಸಿದ್ಧ ಸಾಧಕನೆನಿಸ್ತಾನೆ. ಅಂತಹ ಸಚೇತನರಿಗೆ ಶ್ರೀ ಹರಿಕಥಾಮೃತ ಸಾರವೆಂಬ ಈ ಉದ್ಗ್ರಂಥರತ್ನವು ಶ್ರವಣ ಯೋಗ್ಯವಲ್ಲವೇ ಅಂತ ಮಾರ್ಮಿಕವಾಗಿ ಪ್ರಶ್ನಿಸಿದ್ದಾರೆ ಫಲಸ್ತುತಿಕಾರರಾದ ಶ್ರೀ ಕರ್ಜಗಿಯ ದಾಸಪ್ಪದಾಸರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.